ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವಾಗ ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋ ಬಂದು ಗುರುವಾರ ಬಕ್ರೀದ್ ಇತ್ತು. ಇವತ್ತು ಗುರುವಾರ ದಿನ ನಾನು ರಾಯರ ಮಠಕ್ಕೆ ಹೋಗಿ, ಮದ್ದೂರಲ್ಲಿ ಇರುವಂತಹ ರಾಯರ ಮಠಕ್ಕೆ ಹೋಗಿ ಅಲ್ಲಿ ರಾಯರ ದರ್ಶನ ಪಡೆದು ಮತ್ತೆ ನಾನು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಜನ ತುಂಬ ರಶ್ ಇದ್ದರು. ಕಾರಣ ಇಷ್ಟೇ, ಗೌರ್ಮೆಂಟ್ ರಜಾ ಇತ್ತು, ಬಕ್ರೀದ್ ಇತ್ತಲ್ಲ, ಅದಕ್ಕೋಸ್ಕರ ಗೌರ್ಮೆಂಟ್ ರಜಾ ಇತ್ತು. ಹಾಗಾಗಿ ನಾನು ಸರಿ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ನೋಡಿ ಕ್ಯೂ ಎಷ್ಟು ರಶ್ ಐತೆ ಅಂತ ತೋರಿಸ್ತೀನಿ. ಹೋಗ್ಬಿಟ್ಟು ಇಲ್ಲಿ ಒಂದು ಪಾರ್ವತಿ ದೇವಸ್ಥಾನ ಇಲ್ಲಿ ಚಿಕ್ಕದಾಗಿ ಪುಟಾಣಿಯಾಗೈತೆ. ಮತ್ತು ಇಲ್ಲಿ ಬಳೆನ ಯಾರೂ ಗಂಟಾಕ್ಬಾರ್ದು ಅಂತಲೂ ಐತೆ, ಗಾಜಿನ ಬಳೆಗಳನ್ನ ಗಂಟಾಕ್ಬಾರ್ದು ಅಂತ ಐತೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಕವರ್ ಹರಿದ್ಬಿಟ್ಟು ಅದಕ್ಕೆ ಕಾಯಿನ್ ಹಾಕ್ಬಿಟ್ಟು ಒನಸ್ಲು ಮಾಡಿ ನೋಡಿ, ಇಲ್ಲೊಬ್ಬರು ಬೇಡ್ಕೊತಾ ಇದ್ದಾರೆ. ಆ ಥರ ಬೇಡ್ಕೊಂಡು ಎಲ್ಲ ದೇವಿ ಮುಂದೆಗಡೆ ಇರುವಂತಹ ಬಾಗಿಲಿಗೆ ಕಟ್ಟಿದ್ದಾರೆ. ಮತ್ತು ಒಬ್ಬೊಬ್ಬರು ಬಟ್ಟೆಯಲ್ಲೂ ಬಿಳಿ ಬಟ್ಟೆ ಮತ್ತು ಅರಿಶಿಣದ ಬಟ್ಟೆ ಕಟ್ಟಿದ್ದಾರೆ. ಆದರೆ ಜಾಸ್ತಿ ಒನಸ್ಲು ಮಾಡಿ ಕಟ್ಟಿರೋದು ಪೇಪರಲ್ಲೇ. ಓಕೆ, ಜನ ನೋಡಿ ಎಷ್ಟು ರಶ್ ಐತೆ, ತುಂಬ ರಶ್ ಐತೆ. ಬನ್ನಿ ಹೋಗೋಣ. ಇನ್ನೇನು ಇವತ್ತು ರಶ್ ಇತ್ತು ಅಂತ ಗೊತ್ತಿದ್ದರೂ ನನಗೆ ಯಾಕೋ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಹೋಗಲೇಬೇಕು ಅಂತ ಅನ್ನಿಸ್ತು. ಸಂಕಲ್ಪ ಮಾಡಿ ಕಾಯಿ ಕಟ್ಟಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಬಂದೆ. ಆಯಿತು, ಅಮ್ಮನ ದರ್ಶನ ಆಯಿತು. 4-5 ಜಾಲರಿ ಸುತ್ತಿದ್ದಾಯಿತು. 5 ಜಾಲರಿ ಬಂದಾಗ ರಾಯರೇ 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 ಅಂತ ರಾಯರ ಶ್ಲೋಕ ಹೇಳ್ಕೊಂಡು 5 ಜಾಲರಿ ಸುತ್ತಕೊಂಡು ಬಂದು ಅಮ್ಮನ ದರ್ಶನ ಪಡೆದು ಆಚೆಗೆ ಬಂದು ಟಿಕೆಟ್ ಕೊಟ್ಟು 50 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತೊಗೊಂಡು ಇಲ್ಲಿ ಪಂಚಲೋಹ ವಿಗ್ರಹ ಕಾಣಿಸ್ತಾ ಇದೆಯಲ್ವ, ಅಲ್ಲಿಗೆ ಹೋಗಿ ಅಮ್ಮನ ಪಾದದ ಹತ್ರ ಕಾಯಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ಬಂದು ಅಲ್ಲಿಂದ ಕೆಳಗಡೆಗೆ ಬಂದರೆ ಅಲ್ಲೂ ಒಂದು ವಿಗ್ರಹ ಐತೆ. ಅಲ್ಲೂ ಅಮ್ಮನ ಪಾದದ ಮೇಲೆ ಕಾಯಿ ಇಟ್ಬಿಟ್ಟು ಗಂಧಕಡ್ಡಿ ಕರ್ಪೂರ ಹಚ್ಚಿ ಅಲ್ಲೂ ನಮಗೆ ನಮ್ಮ ಮನಸ್ಸಲ್ಲಿ ಏನು ಐತೆ ಅದನ್ನು ಸಂಕಲ್ಪ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬಂದು ಬಸವೇಶ್ವರನ ವಿಗ್ರಹ ಆಯ್ತಲ್ಲ, ಅಲ್ಲಿಗೆ ಬಂದು 5 ಸುತ್ತು ಪ್ರದಕ್ಷಿಣೆ ಬಂದು ಆಮೇಲೆ ನಾನು ಕಾಯಿ ಕಟ್ಬಿಟ್ಟು ಇಲ್ಲಿ ಬಸವೇಶ್ವರ ಇರುವಂತಹ ಮನೇಲಿ ಬಸವಪ್ಪನ ಆಶೀರ್ವಾದ ತಗೊಂಡು ಹಾಗೆ ಪ್ರಸಾದಕ್ಕೆ ಹೋದೋ. ದೇವಸ್ಥಾನದ ಹಿಂದೆಗಡೆ ಪ್ರಸಾದಕ್ಕೆ ಅಂತ ಹೋದೋ. ಅಲ್ಲಿ ಪ್ರಸಾದ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ, ರಸಮ್ಮು ಮತ್ತು ಕಡಲೆಕಾಳು ಬುಗ್ರಿ ಅಂತಾರೆ ನಮ್ಮ ಸೈಡು, ಅದು ಕಡಲೆಕಾಳು ಪಲ್ಯ ಮತ್ತು ಪಾಯಸ, ಬೂಂದಿ ಎಲ್ಲ ಹೊಟ್ಟೆ ಹಸ್ದಿದ್ದಕ್ಕೂ ತುಂಬ ಒಂಥರ ಸಂತೃಪ್ತಿ ಅನ್ನಿಸ್ತು. ಪ್ರಸಾದ ತಿಂದ್ಕೊಂಡು ಹಾಗೆ ಬಸ್ ಹತ್ತಕ್ಕೆ ಹೋದರೆ ಫುಲ್ಲು ಎಲ್ಲ ಗೌರ್ಮೆಂಟ್ ಬಸ್ಸೂ ತುಮಕೂರ್ಗೆ ಹೋಗ್ತೀನಿ ಒಂದು ಬಸ್ಸು, ತುಮಕೂರ್ಗೆ ಹೋಗ್ತೀನಿ ಅನ್ನತ್ತೆ, ಇನ್ನೊಂದು ಬಸ್ಸು ಕೆ ಆರ್ ಪೇಟೆಗೆ ಹೋಗ್ತೀನಿ ಅಂತ ಇನ್ನು 3-4 ಬಸ್ ಅಂತೂ ಸ್ಟ್ರೈಟ್ ಮೈಸೂರು ಅಂತ ಮದ್ದೂರಲ್ಲಿ ಸ್ಟಾಪ್ ಕೊಡುವಂಥ ಬಸ್ಸು ಯಾವುದೂ ಇರಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಾವು ಈ ಬಸ್ ಆ ಬಸ್ ಓಡಾಡ್ತಾನೆ ಇದ್ದೋ, ಏನು ಹೋಗುತ್ತಾ ಅಂತ ಎಲ್ಲ ಸ್ಟ್ರೈಟ್ ಮೈಸೂರು ಅಂತಲೇ ಇದ್ದರು. ಆಮೇಲೆ ಹತ್ರಲ್ಲಿ ಒಬ್ಬರು ಯಾಕೋ ಬುಕ್ ಆಗಿಲ್ಲ, ಯಾಕೋ ಜನ ಕಮ್ಮಿ, ಒಂದು 4-5 ಸೀಟ್ ಅವರೇ, ಮದ್ದೂರ್ಗೆ ಹೋಗಿ ಸ್ಟಾಪ್ ಕೊಡ್ತೀನಿ, ಮದ್ದೂರ್ಗೆ ಹೋಗೋರೆಲ್ಲ ಹತ್ತಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಮಂಡ್ಯದಲ್ಲೂ ಸ್ಟಾಪ್ ಕೊಡ್ತೀನಿ, ಮದ್ದೂರಲ್ಲೂ ಸ್ಟಾಪ್ ಕೊಡ್ತೀನಿ, ಹತ್ಕೊಳ್ಳಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಮಂಡ್ಯ ಮದ್ದೂರವರೆಲ್ಲ ಹತ್ಕೊಂಡು ಬಂದೋ, ಮದ್ದೂರಲ್ಲಿ ಇಳಿದೋ. ಅಲ್ಲಿಂದ ನಮ್ಮ ಬೆಸರಗಳಿಗೆ ಬಂದೋ. ಅಲ್ಲಿ ಮಾಮೂಲಿ ಗೊತ್ತಲ್ವ, ಅವರವರ ಕಾಯಲೇಬೇಕು ಟೈಮಿಂಗ್ಸ್ ಬಸ್ಸು. ಆಮೇಲೆ ನಮ್ಮೂರು ಬಸ್ ಬಂತು. ನಮ್ಮೂರು ಬಸ್ಸಿಂದ ಊರಿಗೆ ಬರೋಷ್ಟರಲ್ಲಿ 2 ಗಂಟೆ ಆಯಿತು. ಗುರುವಾರ ದಿನದ್ದು ದೇವಸ್ಥಾನದ ಜರ್ನಿ ಈ ಥರ ಇತ್ತು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.